ಹ್ಞೂ ಇದು ಏನು ಪಾಪ ಡಿಫೆಂಡ್ ಮಾಡ್ಕೋಬೇಕಾದ್ರೂ ನೀವು ಬಹುಶಃ ನನಗಿಂತ ಪ್ರತಿನಿತ್ಯ ಅತ್ಯಂತ ಹತ್ತಿರದಲ್ಲಿ ನೀವು ಸಿದ್ದರಾಮಯ್ಯನವ್ರನ್ನ ನೋಡಿರೋರು ನೀವೆಲ್ಲ. ಈ ಕಳೆದ 15-20 ವರ್ಷದಲ್ಲಿ ಅವರ ಹಾವಭಾವಗಳಿತ್ತಲ್ಲ, ಇದೇನಾದ್ರು ಈಗ ನೋಡ್ತಾ ಇದ್ದೀರಾ ಅವರ ಹಾವಭಾವಗಳನ್ನ? ಪತ್ರಿಕೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಮಾಡಾರಲ್ಲ, ಇವತ್ತದು ಕಾಣ್ತಾ ಇಲ್ಲ ಅವರಿಗೆ ಆ ಹಾವಭಾವಗಳು. ಇಲ್ಲಿ ನಾನು ಹೇಳ್ತಾ ಇರೋದು 15 ಸೈಟ್ ಇಲ್ಲದೆ ಇದ್ರೆ 20 ಸೈಟ್ ತಗೊಳ್ಳಿ, 40 ಸೈಟ್ ತಗೊಳ್ಳಿ, ನಮ್ಮದು ಅಬ್ಜೆಕ್ಷನ್ ಇಲ್ಲ. ಕಾನೂನುಬದ್ಧವಾಗಿ ಪ್ರತಿಯೊಬ್ಬ ನಾಗರಿಕನಿಗೆ ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ನಾವು ಕಾನೂನುಗಳನ್ನು ರಚನೆ ಮಾಡ್ಕೊಂಡಿದ್ದೇವೆ. ನಿಮ್ಮ ಹೆಂಡತಿ ಹೆಸ್ರಿಗೆ 50 ಸೈಟ್ ತಗೊಳ್ಳಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಇದೆಯಲ್ಲ, ನೀವು ಲಾಯರಲ್ವೇ? ಈ ಪತ್ರಗಳನ್ನ ನೋಡಿಲ್ವ ನೀವು? ನಾನು ಹರಿಜನರ ಜಮೀನು, ಹರಿಜನರು ಅಂತ ಹೇಳಂಗಿಲ್ಲ, ಪರಿಶಿಷ್ಟರ ಜಮೀನು, ಯಾರ ಜಮೀನು ಅಂತಕ್ಕಂಥದ್ದು ನಾನು ಪ್ರಶ್ನೆ ಮಾಡಲ್ಲ. ಅದು ಯಾರ್ದಾದ್ರೂ ಹಾಕೊಳ್ಳಿ. ನಿಮಗೆ ಬೇರೆ ಜಮೀನೇ ಸಿಗ್ತಿರ್ಲ್ವ, ಇದನ್ನೇ ಯಾಕೆ ತಗೊಂಡ್ರಿ? ಇದನ್ನು ಯಾಕೆ ನೀವು ಮಾಡ್ಕೋಬೇಕಾಗಿತ್ತು? ಬೇರೆ ಜಮೀನು ತಗೊಳಕ್ಕಾಯ್ತಿರ್ಲಿಲ್ವಾ? ಈ ಜಮೀನು 65ರಲ್ಲಿ ಯಾವ ರೀತಿ ಬಂತು, ಅದೇ ಅಂಥದ್ದು ನಿಂಗ ಪಂಗ ಸಿಂಗ ಅದೇನೋ ಇದಾವೆ, ಅವೆಲ್ಲ ಬೇಡ ನಮಗೆ. ನಿಂಗನೂ ಬೇಡ, ಸಿಂಗನೂ ಬೇಡ. ನಾನು ಕೇಳೋದು ಸಿದ್ದರಾಮಯ್ಯವ್ರಿಗೆ, 92ರಲ್ಲಿ ಪ್ರಾಥಮಿಕ ಹಂತದ ಅಧಿಸೂಚನೆ ಆಗಿದೆ, ಪ್ರಿಲಿಮಿನರಿ ನೋಟಿಫಿಕೇಷನ್ನು. 97ರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು. 16/2 ಆಗೋಯ್ತು. 16/2 ಆದಮೇಲೆ ಸಿದ್ದರಾಮಯ್ಯನವರೇ, ನೀವು ಆಡಳಿತ ನಡೆಸಿದ್ದೀರಿ, 7ನೇ ವರ್ಷ ನಡೆಸ್ತಾ ಇದ್ದೀರಿ. ಈಗ ಕಾನೂನಲ್ಲಿ ಇದೆಯಾ ತಗೊಳ್ಳೋದಕ್ಕೆ? 16/2 ಆಗಿದೆ. 3,24,000 ರೂಪಾಯಿ ದುಡ್ಡು ಬೇರೆ ಕಟ್ಟಿಬಿಟ್ಟಿದ್ದೀರಿ ಕೋರ್ಟಿಗೆ ತಗೊಂಡೋಗಿ ಮೂಡಾಯಿಂದ. ಇದನ್ನು ನಾವು ಕೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರೇ, ನೀವು ತಗೊಂಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಇನ್ನೂ ಒಂದು 25 ಸೈಟ್ ಬರೆಸ್ಕೊಳ್ಳಿ, ಕಾನೂನುಬದ್ಧವಾಗಿ ತಗೊಳ್ಳಿ. ಇದು ನಾವು ಹೇಳ್ತಾ ಇರೋದು ಅವರಿಗೆ. ನೀವು ಹಿಂದುಳಿದವರು, ನಿಮ್ಮೆಲ್ಲ ಅಸೂಯೆಪಟ್ಟು ನಿಮ್ಮನ್ನು ಇಳಿಸಬೇಕು ಅಂತೇಳಿ ಈ ಚಿತಾವಣೆ ನಾವು ಮಾಡ್ತಾ ಇಲ್ಲ. ನಾನು ಅದಕ್ಕೆ ಹೇಳಿದೆ, ನಿಮ್ಮಲ್ಲೇ ಟವಲ್ ಹಾಸ್ಕೊಂಡು ಕೂತವ್ರೆ, ಅವರೇ ಇದೆಲ್ಲ ಮಾಡಿಸ್ತಾ ಇರೋದು ಅಂತೇಳಿ, ಹುಷಾರು ಅಂತ ಹೇಳಿದೆ. ಮನೆ 98ರಲ್ಲಿ ಈ ನಿಂಗನ ಹೆಸರಿಗೆ ಹೆಂಗೆ ಡಿನೋಟಿಫಿಕೇಶನ್ ಮಾಡ್ತೀರಿ? ನಿಂಗ ಬದುಕಿದ್ನ? ಈ ನಿಂಗ ನಿಮಗೆ ಇದಕ್ಕೆ ಲೆಟ್ರ್ ಕೊಟ್ಟಿದ್ನ? ಇಲ್ಲಿ 98ರ ನೋಟಿಫಿಕೇಶನ್ ಇದೆಯಲ್ಲ, ಡಿನೋಟಿಫೈ ಆಗಿರೋದು, ಗೆಜೆಟ್ ನೋಟಿಫಿಕೇಶನ್ 2 ಸಬ್ಜೆಕ್ಟ್ ಇದೆ. ಅಯ್ಯೋ, ಇಲ್ಲಿ ಅದು ಮಹಾನುಭಾವ ಸರ್ಕಾರದ ಅಧೀನ ಕಾರ್ಯದರ್ಶಿ ನಗರ ವಿದ್ಯಾಲಯಕ್ಕೆ ಸಿದ್ದರಾಮಯ್ಯ ಅಂತಲೇ ಇದೆ, ರಾಜ್ಯಪಾಲರ ಆಜ್ಞಾಪನೆ. ಇಲ್ಲೂ ಸಿದ್ದರಾಮಯ್ಯರೇ ಅವರೇ. ಇಲ್ಲಿ ಈ ಡಿನೋಟಿಫಿಕೇಶನ್ದು ಗೆಜೆಟ್ ನೋಟಿಫಿಕೇಶನ್ ಆಗಿದೆಯಲ್ಲ, ಈ ಡಿನೋಟಿಫಿಕೇಶನ್ ಆಗೋದು 464 ಸರ್ವೆ ನಂಬರು, ನಿಂಗ ಉರುಫ್ ಜವರ, 3 ಎಕರೆ 16 ಗುಂಟೆ, ಖರಾಬು 0.16, ಒಟ್ಟು ವಿಸ್ತೀರ್ಣ 3.32, ದೇವನೂರು ಬಡಾವಣೆ. ನಿಂಗನ ಹೆಸರಿಗೆ ಡಿನೋಟಿಫಿಕೇಶನ್ ಯಾಕೆ ಮಾಡಿದ್ರಿ? ಯಾರು ಮಾಡಿಸ್ತಾರೆ? ನಿಂಗ ಯಾವಾಗ ಅರ್ಜಿ ಕೊಟ್ಟಿದ್ದ? ಅಲ್ಲೆಲ್ಲೋ ಇದಾರಲ್ಲ ಮೇಲೆ ಸ್ವರ್ಗದಲ್ಲಿ, ಅಲ್ಲಿಂದಲೇ ಕಳಿಸಿದ್ನ ಡಿನೋಟಿಫಿಕೇಶನ್ ಮಾಡಿಕೊಡಿ ಅಂತ. ಇದನ್ನು ನಾವು ಕೇಳ್ತಾ ಇರೋದು. ಆಗ ನೀವು ಡೆಪ್ಟಿ CM ಈ ಡಿನೋಟಿಫಿಕೇಶನ್ ಆದಾಗಲೂ ಇದು ಹೋಗಲಿ. ಈ ಬಡಾವಣೆ ಆಗಿದೆಯಲ್ಲ, ಎಂಥವು ನಿಮ್ಮ ಪ್ಲ್ಯಾನಿಂಗೇ ಇದೆಯಲ್ಲ, ಇದು ಎಂಥವು ಇದು? ಹಾಂ, 3ನೇ ಅಂತ ಇದೆಲ್ಲ ಇಲ್ಲೇ ಇದೆಯಲ್ಲ. ಹಾಂ, ಪ್ಲ್ಯಾನ್ ಯಾವಾಗಾಗಿದೆ? ಈ ಬಡಾವಣೆ 15 ಸೈಟು, 15-20
ಬೆನಿಫಿಷರೀಸ್ಗೆ ಲ್ಯಾಂಡು ಇದು ಕೊಟ್ಟುಬಿಟ್ಟಿದ್ದೀರಿ, ಸೈಟ್ ಮಾಡಿ. 2002-2003 ಆಗೋಗಿದೆ. ಈ ಜಮೀನು 2004 ಮಲ್ಲಿಕಾರ್ಜುನ ಸ್ವಾಮಿ ಹೆಂಗೆ ಕೊಂಡ್ಕೊತಾರೆ? ನಿಂಗ್ನಿಂದಲೂ ತಗೊಂಡಿಲ್ಲ, ಇದು ನಿಂಗರಾಜು ಕೈಯಿಂದ ತಗೊಂಡು. ಅದೆಂತೂ ಈಗ ಅವ್ರು ಯಾರೋ ಇಬ್ಬರು ಫ್ಯಾಮಿಲಿಯವ್ರು ಯಾರೋ ಬಂದವ್ರೆ ಅಂತ ನನಗೆ ದೇವರಾಜ್ ಬರ್ಕೊಟ್ನೋ ಇಲ್ಲ ಇನ್ಯಾರೋ ಅದ್ಯಾರೋ ಈಗ ಸೇರ್ಕೊಂಡೋದೇನೋ ಈಗ ಯಾರೋ ಅರ್ಜಿ ಕೊಟ್ಕೊಂಡವ್ರೆ ಅಂತ ಏನೋ ಹೇಳ್ಕೊಂಡವ್ರಲ್ಲ. ನಮಗಲ್ಲ, ಅದು ಯಾವುದೂ ನನಗೆ ಸಂಬಂಧ ಇಲ್ಲ, ಅದು ಯಾವುದನ್ನೂ ನಾನು ಪ್ರಶ್ನೆ ಮಾಡಲ್ಲ. 16-2 ಆಗಿದ್ದನ್ನು ನೀವು ಹೇಗೆ ಡಿನೋಟಿಫಿಕೇಶನ್ ಮಾಡ್ಕೊಂಡ್ರಿ? ಇದು ಹೆಂಗೆ ಮಾಡಿಕೊಟ್ರು? ದುಡ್ಡು ಕಟ್ಟಾಗಿದೆ, ಸೈಟ್ ನಿವೇಶನಗಳು ಮಾಡಿ ಡೆವಲಪ್ ಮಾಡಿ ಆಲ್ರೆಡಿ ಸೈಟು ಕೊಟ್ಟುಬಿಟ್ಟಿದ್ದೀರಿ. ಇಂಥ ಜಮೀನಲ್ಲಿ ಹೋಗಿ 2004 ಮೇ ತಿಂಗಳಿನಲ್ಲಿ ಇವನ ಹೆಸರಿಗೆ MR ರಿಜಿಸ್ಟ್ರ್ ಮಾಡಿಸಿ ದೇವರಾಜು ಹೆಸರಿಗೆ. ಅಲ್ಲಿವರೆಗೂ ಮೂಡ ಹೆಸರೇ ಇದೆ MR ಅಲ್ಲಿ 2004 ಮೇವರೆಗೆ. ಮೇನಲ್ಲಿ ಮ್ಯೂಟೇಷನ್ ರಿಜಿಸ್ಟ್ರಲ್ಲಿ ದೇವರಾಜು ಹೆಸರು ತೋರಿಸಿ ಅಕ್ಟೋಬರ್ ತಿಂಗಳಲ್ಲಿ 2004 ಈ ಮಲ್ಲಿಕಾರ್ಜುನ ಸ್ವಾಮಿ ಕೊಂಡ್ಕೊಂಡಾಗ ಏನು ಹೇಳಿದ್ರು? ಅಗ್ರಿಕಲ್ಚರ್ ಲ್ಯಾಂಡು ಅಂದರು. ಈ ಜಮೀನು ಕೊಂಡ್ಕೋಬೇಕಾದ್ರೆ ಅದು ಅಗ್ರಿಕಲ್ಚರ್ ಸ್ಟೇಟಸಲ್ಲಿ ಇದೆಯೋ ಇಲ್ಲ CIT ಅವರು ಸೈಟು ಪಟ್ಟು ಎಲ್ಲ ಮಾಡೆಲ್ಲ ಕೊಟ್ಟಿದ್ದು ಅನ್ನೋದು ನೋಡಲಿಲ್ವ ಮಲ್ಲಿಕಾರ್ಜುನ ಸ್ವಾಮಿ? ಹೋಗಿ ಇಂಥದ್ದನ್ನ ತಗೊಳ್ಳೋದು. ಮೈಸೂರಲ್ಲಿ ಇನ್ನೆಲ್ಲೂ ಜಾಗವೇ ಇರಲಿಲ್ವಾ? ಆಮೇಲೆ ಅದು ಮನೆ ಹಾಳಾಗಿ ಹೋಗಲಿ, 2005 DC ಮುಂದೋಗಿ ಅರ್ಜಿ ಹಾಕತ್ತೀರಿ ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ. ಅವನಿಗೆ ಅವನು DC ಇದ್ದಾನೋ, ಅವನಿಗೇನು ಕಣ್ಣಿರಲಿಲ್ವ? ಅವನಿಗೆ ಕುರುಡ್ನಾಗ ಗೊತ್ತಿಲ್ಲ ನನಗೆ. ಯಾರು ಹೋಗಿದ್ರು ಆ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ನೋಡೋಕ್ಕೆ? ಇದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಆಗಬೇಕಲ್ವಾ? ಅದು ಮಾಡಲಿಲ್ಲ, ಕನ್ವರ್ಷನ್ ಮಾಡಿಕೊಟ್ಬಿಟ್ರಿ. ಆಮೇಲೆ ಬಂತು ನಮ್ಮ ಸಂಸ್ಕೃತಿ. ನಮ್ಮ ಜೊತೆಯಲ್ಲಿ ಜನ್ಮ ಬಂದಿರ್ತಾರೆ, ನಮ್ಮ ಜೊತೆಯಲ್ಲಿ ಕುಟುಂಬದಲ್ಲಿ ತಂಗಿ ಅಣ್ಣ ತಮ್ಮ ಎಲ್ಲ ಬಂದಿರ್ತೀವಲ್ಲ, ಆಗ ಒಂದು ಅರಿಶಿನ ಕುಂಕುಮಕ್ಕೆ ಏನಾದರೂ ಕೊಡಬೇಕಲ್ಲಪ್ಪ ಅಂತ ಬಂತು. ಡೆಪ್ಟಿ CM ಆಗಿ ವಿರೋಧ ಪಕ್ಷದ ನಾಯಕರಾಗಿ ಇಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥ ನೀವು ನಿಮ್ಮ ಹೆಂಡತಿ ಹೆಸರಿಗೆ ಅದೆಲ್ಲ ನಿಮ್ಮ ಬಾಂಬೆನಿಂದ ದಾನಪತ್ರ ಬರೆಸ್ಕೋಬೇಕಾಗಿತ್ತ? ಈ ಪರಿಸ್ಥಿತಿ ಬೇಕಿತ್ತ? ದಾನಪತ್ರ 10ರಲ್ಲಿ ದಾನಪತ್ರದಲ್ಲಿ ಏನು ತೋರಿಸಿದಿರಿ? ಅಗ್ರಿಕಲ್ಚರ್ ಅಂತಲೇ ತೋರಿಸಿದಿರಿ. ಆಗಲೂ ಹೋಗಿ ನೋಡ್ಕೊಳ್ಳಿಲ್ವಾ CIT ಬಿದ್ದಿದ್ದು ಅಂತೇಳಿ, ಮೂಡೋದು ಅಂತೇಳಿ? ಆಗಲೂ ಯಾರು ನೋಡಲಿಲ್ವಾ? 14ರಲ್ಲಿ ಲೆಟ್ರ್ ಬರೋದಲ್ಲ ನಿಮ್ಮ ಧರ್ಮಪತ್ನಿ. ಆಗೇನಂತ ಅರ್ಜಿ ಕೊಟ್ಟು ನಾನು ಸ್ವಯಂ ಖರೀದಿ ಮಾಡಿರೋ ಆಸ್ತಿ ಅಂತ ಬರ್ಕೊಟ್ಟಿದ್ದೀರಿ. ಅಲ್ಲಿ ಅದು ಅರ್ಜಿ ಕೊಟ್ಟಾಗ ನನ್ನ ಸ್ವಂತ ಖರೀದಿ ಆಸ್ತಿ ಇದು ಅಂತ ಹೇಳಿ ನನ್ನ ಜಾಗದಲ್ಲಿ ಸೈಟ್ ಮಾಡಿಬಿಟ್ಟಿದ್ದೀರಿ ಅಂತೇಳಿ. ಇದನ್ನು ನಾವು ಕೇಳಿದ್ದಷ್ಟೇ. ಸಿದ್ದರಾಮಯ್ಯನವರೇ, ಇಷ್ಟೆಲ್ಲ ನಡೆಸಿದಿರಲ್ಲ, ನೀವು 50 ತಗೋತಿರೋ ಇಲ್ಲ 100 ತಗೊಂಬಿಡಿ. ಅದೇನೋ ಹೇಳಿದ್ರಲ್ಲ, ಅಯ್ಯೋ ನನ್ನ ಜಮೀನಿಗೆ 62 ಕೋಟಿ ಕೊಟ್ಬಿಡಿ, 62 ಕೋಟಿ. ಯಾರಪ್ಪಂದು ಅಂತ ಕೊಡ್ತಾರೆ 62 ಕೋಟಿನ? ಇದನ್ನು ನಾವು ಕೇಳಿರೋದಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.